ये टीवी न्यूज पर स्वागत है आप सभी दर्शकों का। मैं हूं आपके साथ सिमरन। ಇವತ್ತ ವಾರ್ಡ್ ನಂಬರ್ 34ರಲ್ಲಿ ಶಾಲಿ ಉಶಿನಿ ನಗರದ ಏರಿಯಾದಲ್ಲಿ ಮೊನ್ನೆ ತಾನೇ ಇಲ್ಲಿ ಕಾಂಕ್ರೀಟ್ ರಸ್ತೆಯನ್ನು ಅಭಿವೃದ್ಧಿಪಡಿಸಿ ಕೆಲಸವನ್ನು ಸಂಪೂರ್ಣ ಮುಗಿಸಲಾಗಿದೆ. ಅದರ ಜೊತೆಯಲ್ಲಿ ಯುಜಿಡಿ ಕೆಲಸ ಆಗಿತ್ತು. ಇದು ಮೇನ್ ಲೈನ್ಗೆ ಒಂದು ಲೈನ್ ಅಳವಡಿಸಬೇಕಾಗಿತ್ತು. ಇದು ಒಂದು ಫೂಟಿಂದ ಲೈನ್ ಇಲ್ಲಿ ಜನರಿಗೆ ಬಹಳ ಆ ಕಡೆ ಹಿಂದ್ಗಡೆ ಏನು ಸುವರ್ಣ ನಗರ ಅದ ಅವೆಲ್ಲ ತಂದು ಕಿಸಿ ಇಲ್ಲಿ ಏರಿಯಾಕ್ಕೆ ಅದು ಸೇರಿಸಿದ್ರಿಂದ ಇಲ್ಲಿ ಮತ್ತೆ ಅದು ರಿಬ್ಯಾಕ್ ಆಗಿ ತೊಂದರೆ ಆಗ್ಲಾಕತ್ತಿತ್ತು. ಆದ ಕಾರಣ ಇಲ್ಲಿ ಪೂರಾ ಅಲ್ಲಿ ಹುಣಸಿಗುಡಿ ತನ ಒಂದು ಲೈನ್ ಒಯ್ಕಿಸಿ ಈ ಕಡೆ ಮಂದಿಗೆ ಅದು ಯುಜಿಡಿ ಸಮಸ್ಯೆ ಬಗೆಹರಿಸುವ ಸಲುವಾಗಿ ಇವತ್ತು ಕೆಲಸವನ್ನು ಪ್ರಾರಂಭ ಮಾಡಿದ್ವಿ. ಒಂದು ಪುಟ್ಟಿನ ಪೈಪ್ ಇಲ್ಲಿ ಯುಜಿಡಿ ಹಾಕಿ ಎಲ್ಲ ಲೈನ್ ಇದಕ್ಕೆ ಸಪ್ರೇಟ್ ಮಾಡ್ಕಿಸಿ ಅದಕ್ಕೆ ನೀರು ಕೊಡುವಂತ ಕೆಲಸ ಇವತ್ತು ಮಾಡ್ತಾ ಇದ್ವಿ. ಅದನ್ನು ಇವತ್ತು ಉದ್ಘಾಟನೆ ಮಾಡಿದೆ. ಈ ಕೆಲವೇ ದಿವಸದಲ್ಲಿ ಅದು ಕೆಲಸ ಸಂಪೂರ್ಣವಾಗಿ ಇಲ್ಲಿ ಜನರಿಗೆ ಎಲ್ಲ ರೀತಿಯಿಂದ ಅನುಕೂಲ ಆಗುತ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ. ಇದು ಸುಮಾರು 2,500 ಮೀಟರ್ ಇದು ಲೈನ್ ಅದ. ಅದು ಒಂದು ಫೂಟಿಂದ ಹಾಕ್ಬೇಕು. ಇವೆಲ್ಲ ರೋಡ್ ಬಲ್ಲೆ ಮಗ್ಗಲ್ಕ ಏನಾರ ಕಟ್ಟಿ ಪಟ್ಟಿ ಎಲ್ಲ ಇದು ತಗದ್ ಕಿಸಿ ಎಲ್ಲ ಕೆಲಸ ಮಾಡಿ ಮತ್ತಿದು ಈ ರೋಡ್ ಏನೈತಿ ಸ್ಮಶಾನ ರಹೀಮ್ ನಗರ್ ತನ ಅಭಿವೃದ್ಧಿ ಪಡಿಸಲಾಗಿ ಅದನ್ನು ನಾವು ಬೇರೆ MGR ನಾಗ್ನು ಹಾಕೊಂಡಿದ್ವಿ. ಅದನ್ನು ಕೂಡ ಕೆಲಸ ಶೀಘ್ರದಲ್ಲಿ ಕೆಲಸ ಪ್ರಾರಂಭ ಆಕೈತಿ. ಈ ಏರಿಯಾ ಕಂಪ್ಲೀಟ್ ಕೆಲಸ ಯಾವುದೇ ಉಳಿದಿಲ್ಲ. ಈ ಕೆಲಸವನ್ನು ಸಂಪೂರ್ಣ ಈ ಸಲ ಮುಗಿತಾ. ಇಲ್ಲ, ಮೊದಲ ಇಲ್ಲಿ 450 ಲೈನ್ ಅದ ಆಲ್ರೆಡಿ. ಆ 450 ಲೈನ್ಗೆ ಇಡೀ ಏರಿಯಾ ಕಂಪ್ಲೀಟ್ ಆ ಕಡೆ ಮ್ಯಾಗಿಂದ ಇಡೋದ್ಕಿಸಿ ಅಲ್ಲಿ ಸಿವಿಲ್ ಹಾಸ್ಪಿಟಲ್ ಇಡೋದ್ಕಿಸಿ ಅದಕ್ಕೆ ಕನೆಕ್ಟ್ ಮಾಡಿದ್ದಾರೆ. ಅದನ್ನು ಲೋಡ್ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ಈ ಏರಿಯಾಗೆ ಏನೈತಿ ಕಡೆ ಹಿಂದೆ ಶಾಲಿನಗರ ಅಲ್ಲಿ ಮಲ್ಲಿಕಾರ್ಜುನ ನಗರ ಆ ಕಡೆ ನಮ್ಮ ಏನಂತಾರದು ಸುವರ್ಣ ನಗರ ಆ ಕಡೆ ಎಲ್ಲ ಕಾಲಿಬಾಗ್ ಹಿಂದಿಂದ ಎಲ್ಲ ತಂದು ಕಿಸಿ ಈ ಶಾಲಿನಗರ್ ಕನೆಕ್ಟ್ ಮಾಡಿದ್ದಾರೆ. ಪುಣ್ಯಾತ್ಮ ಇಂಜಿನಿಯರ್ಗೆ ಏನೂ ಗೊತ್ತಿಲ್ಲ, ಅದು ತಂದು ಕಿಸಿ ಅಲ್ಲಿ ಜೋಡಿಸ್ಬಿಟ್ಟಾನ. ಆ ಜೋಡಿಸಿದ ಕಾರಣ ಎಲ್ಲ ರೀಬ್ಯಾಕ್ ಆಗ್ತಾ ಇದೆ. ಆ ರೀಬ್ಯಾಕ್ ಆಗ್ಲಕತ್ತಾನ ಎಲ್ಲ ಮನ್ಯಾಗ ಎಲ್ಲ ಡ್ರೈನೇಜ್ ನೀರು ಹೋಗ್ತಾ ಇದೆ. ಆದ್ದರಿಂದ ಇದು ಒಂದು ಲೈನ್ ಏನದ ಶಾಲಿನಗರದ ಸಪ್ರೇಟ್ ಲೈನ್ ಒಯ್ದ್ಬಿಟ್ಟು ಅಲ್ಲಿ 450 ಹುಣಸಿ ಗಿಡ ಅದಲ್ಲ ಅಲ್ಲಿ ನಮ್ಮ ಸುರೇಶ್ ಹಾಲ್ತನ ಅಲ್ಲಿ ಒಯ್ದು ಬಿಟ್ಟು ಅಂದ್ರೆ ಇಲ್ಲಿ ಏನ್ ಲೋಡ್ ಐತೆ ಕಡಿಮೆ ಆಕೈತೆ, ಅದು ಯಾವ ತೊಂದರೆ ಬರುವುದಿಲ್ಲ. ಆದ್ರಿಂದ ಅದು ಕೆಲಸವನ್ನು ಮಾಡ್ತಾ ಇದೆ. ಸಮಸ್ಯೆ 110% ಬಗೆಹರಿತೈತಿ. ಯಾಕಂದ್ರೆ ಈ ಲೈನೇ ಸಪ್ರೇಟ್ ಆದಾಗ ಆ ಲೋಡ್ ಕಡಿಮೆ ಆಟೋಮೆಟಿಕ್ ಆಯ್ತಂದ್ರೆ ಲೋಡ್ ಇಲ್ಲಾಗಿ ಹೋಗ್ಬಿಡ್ತೈತಿ. ಅಲ್ಲಿ ಬಹಳಷ್ಟು ಹೊಸದಾಗಿ ಕಾಲನಿ ಆಗೋದ್ರಿಂದ ಆ ನೀರು ಒಮ್ಮೆ ಬಂದ್ಬಿಡ್ತೈತಿ. ಪೈಪ್ ಸಾಂದ್ ಆಕೈತಿ, ಅದರ ಶಕ್ತಿ ಜಾಸ್ತಿ ಆಕೈತಿ. ಆ ನೀರಿನ ಶಕ್ತಿ ಜಾಸ್ತಿ ಆಗೋಣ ಅದು ಮತ್ತೆ ಬ್ಲಾಕ್ ಆಗ್ತಾ ಇದೆ. ಆದ್ದರಿಂದ ಇದು ಒಂದು ಸಪ್ರೇಟ್ ಲೈನ್ ಆಗ್ಬಿಟ್ಟು ಅಂದ್ರೆ ಕಿರಿಕಿರಿ ಇರುದಿಲ್ಲ. ಯಾವುದು ಇದು ಇದು ಇಜಿಡಿದು ಈಗಾಗಲೇ ಮಾಡಿದ್ದದ ಮೊದಲ ಇದು 14 ಲಕ್ಷ ಚಿಲ್ಲರ ಇದು 15 ಫೈನಾನ್ಸ್ ಇದು ಅದ. ಅದ್ರಾಗ ಇದು ಹಾಕೊಂಡಿದ್ರು.
ಹೌದು. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।